ಮೆಕ್ಯಾನಿಕ್ ರಂಗ ಅವರೇ ಸ್ವಲ್ಪ ಮಾತಾಡಿ. ಏನೋ ಹೇಳ್ಕೊಡ್ತಾ ಇದ್ದಲ್ಲ ಬ್ರೋ, ಹೆಂಗ್ ಎಡಿಟ್ ಮಾಡೋದು, ಹೆಂಗೆ ವ್ಲಾಗ್ ಮಾಡೋದು ಅಂತ. ರೆಡಿ ಮಾಡಿಸ್ತಾ ಇದೀವಿ, ಬೇಜವಾಬ್ದಾರಿ ನಮ್ದು. ಈ ಮನುಷ್ಯ ಎಣ್ಣೆಯಿಂದ ಗೋಲ್ ಇಕ್ಕಿದ್ರು ನನಗೆ. ನಾನು ಗಾಡಿ ರೆಡಿ ಮಾಡ್ಕೊಂಬಂದು ನಿಲ್ಸಿದ್ದೀನಿ, ಇನ್ನ ಗಾಡಿ ಮಾಡ್ಕೊಂಡು ಅರ್ಧಂಬರ್ಧ ನಿಲ್ಸ್ಕೊಂಡವ್ರೆ. ನಿಮಗೆ ಮಾನ ಮರ್ಯಾದೆ ಇಟ್ಬಿಟ್ಟಿದ್ರೆ ನೆನ್ನೆನೆ ಹಾಕ್ಬಿಡ್ತಾ ಪಂಚರ್ ಹೇಳ್ತಾನೆ. ಇದೆಲ್ಲ ಕಟ್ ಮಾಡಿ ತೆಗ್ದಾಕ್ತೀನಿ ನೋಡಿ. ಗಾಡಿ ಓಡಿಸ್ತಾ ಹೇಳಿ ಬ್ರೋ, ಗಾಡಿ ಬಗ್ಗೆ ಸ್ವಲ್ಪ ಸರ್ ಎಕ್ಸ್ಪ್ಲೇನ್ ಮಾಡಿ ಸರ್. ಯಾಕೆ ಸರ್ ಲೇಟ್ ಆಯ್ತು ಗಾಡಿಗೆ? ಯಾಕೆ ಹೇಳಿದೆ ಅಂತ ಸರ್ ಮಾತಾಡಿ ಸರ್. ಯಾಕೆ ಸರ್ ಲೇಟ್ ಆಯ್ತು ಗಾಡಿ? ನಿನ್ನೆ ರಾತ್ರಿ ಬೆಳಗ್ಗೆ ಎತ್ಕೊಂಡು ಹೋಯ್ತಾ ಇರೋ ಟ್ರೈನ್. ಹುಡುಗರು ಲೈಕ್ ಆಯ್ತಿತ್ತೆ. ಇರೋ ಬ್ರೋ ನಿನ್ನೆ ರಾತ್ರಿ ಏನ್ ಹೇಳಿದ್ರು ಗೊತ್ತಾ ಇವರು? ನಾಳೆ ಬೆಳಗ್ಗೆ ಗಾಡಿ ರೆಡಿ ಎತ್ಕೊಂಡು ಟ್ರೈನ್ಗೆ ಹಾಕ್ರಿ, ನಾಳೆ ಬೆಳಗ್ಗೆ ಹತ್ತು ಹೋಯ್ತಾ ಇರ್ರಿ ಗಾಡಿ ಅಂದ್ರು. ಯಾರು ಬ್ರೋ? ನೀನೇ ಹೇಳ್ದಲ್ಲ ಬ್ರೋ, ರಾತ್ರಿ ರೆಡಿ ಆಗ್ಬಿಡುತ್ತೆ ಬ್ರೋ ಅಂತ. ನಮ್ಮ ಮೆಕ್ಯಾನಿಕ್ ಸ್ಟಿಕ್ ಮೆಕ್ಯಾನಿಕ್ ಅಪ್ಪ, ಒದ್ದೋಡಿಸ್ತಾರೆ ಜಾಸ್ತಿ ಮಾತಾಡಿದ್ರೆ. ಈಗ ಅಲ್ಲ ಬ್ರೋ, ಸ್ಪಾನರ್ ಅಲ್ಲಿ ಹೊಡಿಯೋದು ದೇವ್ರಂತ ಮನ್ಸರು ಎಲ್ಲೋ ಹಂಗೆಲ್ಲ ಮಾತಾಡಂಗಿಲ್ಲ. ಸೆನ್ಸರ್ ಹಾಕೋ, ಸೈಲೆಂಟ್ ಅಂತ ಹೇಳಿದ್ರೆ ಸೆನ್ಸರ್ ಹಾಕಿ ಪೀಪ್ ಆನಲ್ಲ ಐತಾ? ಚೆನ್ನಾಗಿದೆ. ಬಾಡಿ ಬಿಲ್ಡರ್ ನೋಡಿ, ನಮ್ಮ ಬಾಡಿ ಬಿಲ್ಡರ್ ಗಾಯ್ಸಿರೋ ದಿನೇಶ್ ನೋಡಕ್ಕೆ ಚೆನ್ನಾಗಿ ಅನ್ಕೊಳ್ರಿ. ಶ್ರಮ ಇದೆ. ನಾವು ನೋಡಿದೀವಿ. ಬಂದಿಲ್ಲ ನೋಡಿ ಗೈಸ್, ಏನ್ ಬ್ರೋ 2 ಕೊಟ್ಟೆ ನೋಡಿ ಗೈಸ್. ಇರೋ ಕ್ಯಾಮ್ರಾ ತಗೊಂಡು ನೈಟ್ ಎಲ್ಲ ಕುಡ್ಕೊಂಡು ಈಗ ಎದ್ದು ಬಂದವನೆ. ಇಲ್ಲಿ ಬಂದ್ಕೊಂಡು ನಮಗೆ ಗ್ಯಾರೇಜ್ ಅಲ್ಲೇ ನಮಗೆ ತಲೆಗೆ ಹಾಕ್ತವನೆ ಸೀದಾ. ಹೊಟ್ಟೆ ಒಳಗೆ ಎಳ್ದು ಊಟ ನನ್ನ ಮಗ ನೋಡ್ರಿ. ಕುಡ್ದು ಹೆಂಗಾಗ ನೋಡಿ ಗೈಸ್. ನಂತರ ಇದನ್ನು ನನ್ನ ಜೀವ ತೋರಿಸಿದ್ರು ಅನ್ಸತಿ. ನಂತರ ಇದನ್ನು ಗೈಸ್ ಈ ತರ ಆಗಿದ್ದಾರೆ. ಅದು ಕನ್ವರ್ಟಬಲ್. ನೆಕ್ಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡ್ಬಿಡ. ಒಂದ್ಸತಿ ಗಾಡಿ ತೋರಿಸ್ಕೊಂಡ್ಬಿಡ್ತೀನಿ ನನ್ನ ಗಾಡಿ ತೋರಿಸ್ಬಿಡ್ತೀನಿ ನೋಡಿ ಗೈಸ್. ಲಡಾಗಿ ಹೋಗ್ತೀರಾ ಗಾಡಿ ಇದು. ಬನ್ನಿ ಇಲ್ಲಿ ಬನ್ನಿ ಬ್ರೋ. ಮೀಟ್ರು ನಮ್ಮ ಮೆಕ್ಯಾನಿಕ್ ಇವರು ರಂಗಸ್ವಾಮಿ ಪಂಗಸ್ವಾಮಿ ಅಲ್ಲ, ನಮ್ಮ ಸಾಧು ಮಹಾರಾಜ್ ಸ್ವಾಮಿ ಮತ್ತು ಸ್ವಾಮಿ ಅಯ್ಯ. ಇದೊಂದು ಗಾಡಿ ರೆಡಿ ಆಗ್ತಾ ಇರೋದು, ಇನ್ನೂ ರೆಡಿ ಆಗ್ತಾ ಇದೆ. ಇವಾಗ ಟ್ರೈನಿಗೆ ಹಾಕ್ಬೇಕು. ಮತ್ತೊಂದು ಗಾಡಿ ರೆಡಿ ಆಗಿ ನಿಂತಿದೆ ನೋಡಿ ಗೈಸ್. ಇದು ಮತ್ತೊಂದು ಗಾಡಿ ಇದು ರೆಡಿ ಆಗಿರೋದು ಬುಲೆಟು. ಈಗ ಟ್ರೈನಿಗೆ ಹಾಕ್ತಾ ಇದೀವಿ, ಲಗೇಜ್ ಸಮೇತ. ಹಾಕ್ತಾರೆ ಇಲ್ಲ ಗೊತ್ತಿಲ್ಲ. ಇದು ನಮ್ಮ ಮೆಕ್ಯಾನಿಕ್ಕು. ನನ್ನ ಬ್ಲಡ್ ಗ್ರೂಪೇ ಗೊತ್ತಿಲ್ಲ ಬ್ರೋ. ಓ ಪಾಸಿಟಿವ್ ಅಂತ ಐತೆ ಬ್ರೋ ಹೆಲ್ಮೆಟ್ ಅಲ್ಲಿ. ನೋಡಿ ಗೈಸ್, ಇಂಥವ್ರನ್ನೆಲ್ಲ ಕರ್ಕೊಂಡು ನಾನು ಹೋಗ್ತಾ ಇದ್ದೀನಿ. ಬೇಜವಾಬ್ದಾರಿ ನನ್ನ ಮಗ ಅಂದರೆ ಇವನೇ. ನಿಮ್ಮಲ್ಲಿ ಯಾರೂ ಇಷ್ಟು ಬೇಜವಾಬ್ದಾರಿಯನ್ನು ನೀವು ಲೈಫಲ್ಲೇ ನೋಡೋಕ್ಕಾಗಲ್ಲ. ಕೇರ್ಲೆಸ್ ಅಂದರೆ ಇವನೇ ಒಂದು ಬೆಸ್ಟ್ ಎಕ್ಸಾಂಪಲ್. ಕೇರ್ಲೆಸ್ ಅಂದ್ರೇ ಇವನು. ಆದ್ರೂ ಬ್ಲಾಗ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಕೇರಳ ರೈಡ್ ಮುಗಿಸ್ಕೊಂಡು ಇದಕ್ಕೋತಾ ಇರೋದು ಲಡಾಖ್ ರೈಡ್. ನೋಡಿ ದೌಲತ್ ನೋಡಿ. ಹಾಂ ಗತ್ತಂತೆ ನೋಡಿ. ಬ್ಯಾಗ್ ಬಿಚ್ಚಲ್ವಾ ನೀವು? ಹಂಗೆ ಪ್ಯಾಕ್ ಮಾಡಿಸ್ಕೊಂತೀರಾ? ಅವ್ರು ಅವಾಗ ಹೇಳಿದ್ರು ತಾನು ಬಿಚ್ಚ್ರಿ ಅಂತ. ಈಗಲೇ ಕುಡ್ದ ಇಲ್ಲ ಮಕ್ಳು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದೀವಿ ನಾವು. ಕೆಟ್ಟ ಮಾತಲ್ಲ ಮಾತಾಡೋದೆ. ಕರ್ಕೊಂಡು ನಾವು ಲಡಾಖ್ ಹೋಗ್ತಾ ಇದೀವಿ. ಏನ್ ಮಾಡೋಣ ಅಂತೀರಾ? ಜನ ನಮ್ಮನ್ನ ಸಿಕ್ಬಿಟ್ಟು ಹೆಂಗಿದ್ದೀರಾ ದಿನೇಶ್ ಅಂತಾರೆ. KA01 ಏನ್ರಿ ಮಾಡ್ತಾ ಇದ್ದೀರಾ ನೀವು? ಏನ್ರಿ ಕಿತ್ಕೊಂತೀರಾ? KA01 ಅಷ್ಟೇ ನಂಗೂ ಗೊತ್ತಿರೋದು.
ಗಾಡಿ ನಂಬರ್ ಹೆಲ್ಮೆಟ್ ಅಲ್ಲೇ ಬಿಟ್ಟು ಬಂದವ್ರು ನಾವು. ಏಯ್ ಅಲ್ಲೇ ಇಲ್ವ ಹೆಲ್ಮೆಟು? ಬ್ರೋ ನೀನೇ ಅಲ್ವಾ ಇಟ್ಟಿದ್ದು? ಇಲ್ಲ ನಾನು ಇಟ್ಟಿದ್ದು. ಜಾಸ್ತಿ ಎಲ್ಲ ಮಾಡಿದ್ರೆ ಏನು ಮಾಡ್ತೀರಾ? ಏನು ಮಾಡಲ್ಲ, ಖುಷಿ ಪಡ್ತೀವಿ. ನಮ್ಮದೇ ಅಲ್ವಾ ಬೈಕು ನೋಡಿ ಫ್ರೆಂಡ್ಸ್, ನಮ್ಮ ಬೈಕೆಲ್ಲ ಫುಲ್ ಪ್ಯಾಕ್ ಆಗಿದೆ, ಫುಲ್ ರೆಡಿ ಟು ರೈಡ್. ನೋಡ್ಬೇಕು ಏನೇನು ಹೋಗ್ಬಿಟ್ಟು ಏನೇನು ಕಿಸಿತಾರ ಅಂತ ಇವರಿಬ್ಬರು. RX ಏನು ನೋಡಿ ಬ್ರೋ, ನೋಡಿ ಫ್ರೆಂಡ್ಸ್, ಇದೆ ನಮ್ಮ RX ಫುಲ್ಲು ಪ್ಯಾಕ್ ಆಗಿದೆ. ನಮ್ಮ ಬಾಯ್ಸ್ದು ಆ್ಯಸು ಇಷ್ಟು ದಪ್ಪ ಇಲ್ಲ, ಅಷ್ಟು ದಪ್ಪ ಇದೆ ಇದು. ಇವನೇ ಕರಿ ಸಾರ್ತಿ, ಇವರೊಬ್ಬರು ರಾಕೇಶ್ ಬ್ರೋ. ದಿನೇಶ್ ಫುಲ್ ಹೆಲ್ಪ್ ಮಾಡಿದ್ದಾನೆ ಬಾಯ್ಸ್. ಅವ್ರಿಗೆಲ್ಲ ಹೆಲ್ಪ್ ಮಾಡಿದ್ದೀನಿ ನಾನು ಬರ್ಕೊಟ್ಟು, ಅವರು ಒಂಚೂರು ಶಿರಲೋಣೆ ಆಗಿಲ್ಲ. ಹಾಯ್, ಇವರಿಬ್ಬರು ಹೆಂಗೋ ಲಡಾಖ್ ಹೋಗೋ ಪ್ಲ್ಯಾನ್ ಹಾಕಿದ್ರು, ಅಂತೂ ಇಂತೂ ಗಾಡಿನ ಟ್ರೈನ್ಗೆ ಹಾಕ್ಬಿಟ್ಟಿದ್ದಾರೆ. 6 ಜನ ಪ್ಲ್ಯಾನ್ ಹಾಕಿದ್ರು, ಮಿಕ್ಕಿರೋದೇ ಇಬ್ಬರು. ಬೆಂಗಳೂರಿಂದ ನಾಜಿಯಾಬಾದ್ಗೆ ಗಾಡಿ ಹಾಕ್ಬಿಟ್ಟಿದ್ದಾರೆ ಟ್ರೈನ್ಗೆ. ಲಗೇಜ್ ಎಲ್ಲ ಸೇರಿಸಿ ಒಂದು 10,000-11,000 ಅರೌಂಡ್ ಬರುತ್ತೆ. 1000 ಅರೌಂಡ್ ಆಗಿದೆ. ಬಟ್ ನೀವೇ ಬುಕ್ ಮಾಡ್ಕೊಂಡ್ರೆ ಭಾಳ ಒಳ್ಳೇದು. ಅಲ್ಲೆಲ್ಲ 5,500 ಅಂತಾರೆ, ಅಲ್ಲಿ ಬೇರೆ ಅವ್ರಿಗೆ ಕೈಗೆ ದುಡ್ಡು ಕೊಟ್ಟೆ ಒಂದು 2,000 ಹೋಗ್ಬಿಡತ್ತೆ. ನೀವೇ ಚಲನ್ ಬರ್ದು ಹಾಕಿದ್ರೆ ಭಾಳ ಒಳ್ಳೇದು. ಇರ್ಲಿ ಬಿಡುಬ್ರು, ಹಂಗೆ ಇರ್ಲಿ ಬಿಡುಬ್ರು, ಮಾತಾಡಿ ಬ್ರೋ. ಚಲನ್ ಬರ್ದು ಹಾಕ್ಬಿಟ್ಟು ಬಂದು ನಾಳೆ ಅನ್ಕೊಂಡು ಒಂದು ವಾರ ಲೇಟ್ ಮಾಡಾಕ್ಬಿಟ್ರು ಮನುಷ್ಯ. ತಗೋ ಇರ್ಲಿ, ನಾನು ಸ್ವಲ್ಪ ಹೆಲ್ಪ್ ಮಾಡ್ದ ಇವನನ್ನು ಬದ್ದಿ ಚಲನ್ ಹಾಕಕ್ಕೆ. ನನ್ನಿಂದನೇ ಇವರಿಬ್ರು ಹೋಗ್ತಾ ಇರೋದು, ತೊಂದರೆ ಏನಿಲ್ಲ. ಒಂದು ಪ್ರೀತಿಯಿಂದ ಸಹಾಯ ಮಾಡ್ತಾ ಇದ್ದೀನಿ. ನಾನು ಎಲ್ರಿಗೂ ಸಹಾಯ ಮಾಡ್ತೀನಿ, ಹಂಗಂತೇನಿಲ್ಲ. ಸ್ವಲ್ಪ ಹತ್ರದಲ್ಲಿದ್ದಾರೆ, ಫುಲ್ಲು ಸ್ನೇಹಿತರು ಅಂತ ಸಹಾಯ ಮಾಡ್ತಾ ಇದ್ದೀನಿ ಅಷ್ಟೇ. ಆಮೇಲೆ ನಾಳೆ ಮಧ್ಯಾಹ್ನ ಹೋಗ್ತಾ ಇದ್ದಾರೆ ಇವ್ರು ಫ್ಲೈಟ್ಗೆ. ಇನ್ನು ಮಿಕ್ಕಿದೆಲ್ಲ ನಿಮಗೆ ಅಪ್ಡೇಟ್ಸ್ ಎಲ್ಲ ನೆಕ್ಸ್ಟ್ ಅಪ್ಡೇಟ್ಸು. ಇವ್ರು ಲಡಾಖ್ ಹೋಗೋದು, ಅಲ್ಲಿ ಏನೇನಾಗುತ್ತೆ ನೆಕ್ಸ್ಟ್ 1 ಡೇ ವೈಸು ವೀಡಿಯೋಸ್ ಮಾಡ್ಬೇಕಂತ ಇದ್ದಾರೆ. ನೆಕ್ಸ್ಟ್ ಡೇ ಏನು ಪ್ಲ್ಯಾನು ಏನೂ ಗೊತ್ತಿಲ್ಲ, ಬಟ್ ಆದರೆ ಪ್ಲ್ಯಾನ್ ಚೆನ್ನಾಗಿರುತ್ತೆ. ಇಬ್ಬರೇ ಹೋಗ್ತಾ ಇರೋದು. 6 ಜನ ಇತ್ತು ಪ್ಲ್ಯಾನು, ಈಗ ಉಳಿದಿರೋದು ನಾವಿಬ್ಬರೇ. 4 ಜನ ವಾರು ಅಂತ ಎಲ್ಲ ಹೇಳ್ಕೊಂಡು ನ್ಯೂಟ್ಲಾಗ್ಬಿಟ್ಟಿದ್ದಾರೆ ಶಿಷ್ಯಂದರು. ಈಗ ಹೋಯ್ತಾ ಇದ್ದೀವಿ ನಾವಿಬ್ಬರು.